ಹೆಣ್ಣು ಮಕ್ಕಳು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಹೆಣ್ಮಕ್ಳು ಬ್ರಹ್ಮಚರ್ಯ ಪಾಲನೆ ಬಗ್ಗೆ ತರಬೇತಿ ತಗೋಬೇಕು. ಮದುವೆಗೆ ಮುಂಚೆ, ಮದುವೆ ಆದಮೇಲೆ ಯಾವ ರೀತಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಹೆಣ್ಮಕ್ಳು ಕಲಿಬೇಕು. ಬ್ರಹ್ಮಚರ್ಯ ಪಾಲನೆ ಅಂತಂದರೆ ಎಲ್ಲ ವಯಸ್ಸಿನವರು ಎಲ್ಲರೂ ಮಾಡುವಂಥ ಒಂದು ಆಚರಣೆ ಬ್ರಹ್ಮಚರ್ಯ ಪಾಲನೆ. ನಾವು ಈ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ಬ್ರಹ್ಮಚರ್ಯ ಪಾಲನೆ ಮಾಡೋದನ್ನು ತಿಳಿಸ್ತೀವಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ನಾನು ಹಂತವಾಗಿ ಬ್ರಹ್ಮಚರ್ಯ ಪಾಲನೆ ಹೆಣ್ಮಕ್ಳು ಯಾವ ರೀತಿ ಮಾಡಬೇಕು ಅಂತ ವಿಡಿಯೋ ಹಾಕ್ತಾ ಹೋಗ್ತೀನಿ. ಇದು ಮೊದಲನೇ ವಿಡಿಯೋ, ಭಾಗ 1. ಆಮೇಲೆ ಭಾಗ 2, ಭಾಗ 3 ಆ ಥರ ಬರ್ತಾ ಹೋಗುತ್ತೆ. ಆಸಕ್ತಿ ಇರೋರು ಮಾತ್ರ ನೋಡಿ. ವಿಜ್ಞಾನ ಓದಿರೋರಿಗೆ ಭಾಳ ಚೆನ್ನಾಗಿ ಇದು ಅರ್ಥ ಆಗುತ್ತೆ. ಬ್ರಹ್ಮಚರ್ಯ ಪಾಲನೆ ಅಂದರೆ ಏನು? ಬ್ರಹ್ಮಚರ್ಯ ಪಾಲನೆ ಅಂದರೆ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟ ಆಲೋಚನೆಗಳು ಮಾಡಬಾರ್ದು, ಕೆಟ್ಟ ಕಲ್ಪನೆ ಮಾಡಬಾರ್ದು, ಕೆಟ್ಟದ್ದನ್ನು ತಿನ್ನಬಾರ್ದು, ಮತ್ತು ಕೆಟ್ಟದ್ದನ್ನು ಮುಟ್ಟಬಾರ್ದು, ಮತ್ತು ಕೆಟ್ಟ ವಾಸನೆಯನ್ನು ಕುಡಿಬಾರ್ದು. ಕೆಟ್ಟದ್ದು ಅಂದರೆ ಏನು? ಕೆಟ್ಟದ್ದು ಅಂದರೆ ನಮ್ಮ ದೇಹದಲ್ಲಿ ಸಪ್ತಧಾತುಗಳಿದ್ದಾವೆ, ಅವು ನಾಶ ಆಗಬಾರ್ದು. ಸಪ್ತಧಾತುಗಳನ್ನು ನಾಶ ಮಾಡುವಂತಹ ಎಲ್ಲ ಚಟುವಟಿಕೆಗೂ ಕೂಡ ಕೆಟ್ಟದ್ದೇ. ಯಾವ್ಯಾವ ಸಪ್ತಧಾತುಗಳು ಅಂದರೆ, 1 ರಕ್ತ, 2ನೇದು ಮೂಳೆ, 3ನೇದು ಮಾಂಸ, 4ನೇದು ಕೊಬ್ಬು, 5ನೇದು ಮೂಳೆ, 6ನೇದು ಮಜ್ಜೆ, 7ನೇದು ವೀರ್ಯ, ಹೆಣ್ಣು ವೀರ್ಯ, ಮತ್ತೊಂದು ಲಾಲಾರಸ. ಒಟ್ಟು 7 ಸಪ್ತಧಾತುಗಳು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತವೆ. ಅವೇ ನಮ್ಮ ದೇಹ ಶಕ್ತಿ, ಅವೇ ನಮ್ಮ ಮಾನಸಿಕ ಶಕ್ತಿ. ಸಪ್ತಧಾತುಗಳು ನಾಶವಾಗುವಂತಹ ಯಾವುದೇ ಚಟುವಟಿಕೆಯನ್ನು ಮಾಡಬಾರ್ದು. ಸಪ್ತಧಾತುಗಳು ನಾಶ ಆಗೋದಕ್ಕೇ ಕೆಟ್ಟದ್ದು ಅಂತ ಕರೀತಾರೆ. ಸೊ ಹೆಣ್ಣುಮಕ್ಕಳು ಹುಟ್ಟಿದಾಗಿಂದ ಸಾಯೋವರೆಗೂ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ನಾನು ಹಿಂದೆ ಹೇಳಿದೆ, ನೀವು ಒಂದು ವೇಳೆ ಇದೇ ಬ್ರಹ್ಮಚರ್ಯ ಪಾಲನೆ, ನೀವು ಒಂದು ವೇಳೆ ಬ್ರಹ್ಮಚರ್ಯ ಪಾಲನೆ ಮಾಡಲಿಲ್ಲ ಅಂದರೆ ದೇಹ ದುರ್ಬಲ ಆಗುತ್ತೆ, ದೇಹ ರೋಗಗ್ರಸ್ತ ಆಗುತ್ತೆ. ನೀವು ದುರ್ಬಲ ಮಕ್ಕಳಿಗೆ ಜನ್ಮ ಕೊಡ್ತೀರಾ, ರೋಗಗ್ರಸ್ತ ಮಗುವಿಗೆ ಜನ್ಮ ಕೊಡ್ತೀರಾ. ಸತ್ಪ್ರಜೆಗಳನ್ನು ಉತ್ಪತ್ತಿ ಮಾಡೋದು ನಿಮ್ಮ ಕರ್ತವ್ಯ. ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿನೂ ಬಂದಿರೋದು ಹೆಣ್ಣುಮಕ್ಕಳಿಂದಲೇ. ಹೆಣ್ಣುಮಕ್ಕಳು ತಾಯಿ ಸ್ಥಾನದಲ್ಲಿ ಮಗುವನ್ನು ಬೆಳವಣಿಗೆ ಮಾಡ್ತಾಳೆ. ಅದಕ್ಕೆ ದೇಹ ಶಕ್ತಿ ಬೇಕು ಮತ್ತು ಮಾನಸಿಕ ಶಕ್ತಿ ಬೇಕು. ಈ ದೇಹ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಇವು ಹೆಂಗೆ ಅಂದರೆ, ಇವೇ ಸಪ್ತಧಾತುಗಳು. ಅಂಗಾಂಗಗಳ ಶಕ್ತಿ ಮಾನಸಿಕ ಶಕ್ತಿ, ಸಪ್ತಧಾತುಗಳ ಶಕ್ತಿ ದೈಹಿಕ ಶಕ್ತಿ. ನಮ್ಮ ದೇಹದಲ್ಲಿ ಈ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ದೇಹ ಬೆಳವಣಿಗೆ, ದೇಹ ಪೋಷಣೆ ಮಾಡ್ತಾ ಇರುತ್ತೆ. ಹೆಣ್ಣುಮಕ್ಕಳು ಒಳ್ಳೆಯ ಗುರುಗಳನ್ನು ಸಂಪರ್ಕಿಸಿ ಒಳ್ಳೆಯ ಮಾರ್ಗದರ್ಶನ ಪಡೆದು ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಬೇಕು. ಎಷ್ಟು ಬ್ರಹ್ಮಚರ್ಯ ವ್ರತ ನಾವು ಮಾಡ್ತೀವೋ ಅಷ್ಟು ಮನಸ್ಸು ಪವಿತ್ರವಾಗಿರುತ್ತೆ, ಅಷ್ಟು ನಮ್ಮ ದೇಹ ಕೂಡ ಪವಿತ್ರವಾಗಿರುತ್ತೆ, ಪಂಚೇಂದ್ರಿಯಗಳು ಶುದ್ಧವಾಗಿರ್ತವೆ. ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಪಂಚೇಂದ್ರಿಯಗಳನ್ನು ಶುದ್ಧವಾಗಿಟ್ಕೋಬೇಕು. ಪಂಚೇಂದ್ರಿಯಗಳ ಸಹಾಯದಿಂದ ನಾವು ಸಪ್ತಧಾತುಗಳನ್ನು ಸಂಪಾದನೆ ಮಾಡೋದು, ಸಂಗ್ರಹಣೆ ಮಾಡೋದು, ಸಂರಕ್ಷಣೆ ಮಾಡೋದು,
ಮತ್ತು ಸದುಪಯೋಗ ಮಾಡೋದು ಅದನ್ನು ನಾವು ಕಲಿಬೇಕು. ಪಂಚೇಂದ್ರಿಯಗಳು ನಮಗೆ ಸ್ಪಂದಿಸ್ತವೆ. ಪಂಚೇಂದ್ರಿಯಗಳ ಸಹಾಯ ನಮಗೆ ಬೇಕು. ಪಂಚೇಂದ್ರಿಯಗಳು ನಾವು ಎಂಥ ತರಬೇತಿ ಕೊಡಬೇಕು ಅಂದರೆ, ನಾವು ಬ್ರಹ್ಮಚರ್ಯ ಪಾಲನೆಗೆ ವ್ರತಕ್ಕೆ ತೊಂದರೆ ಬರಬಾರ್ದು ಅಂತಹ ತರಬೇತಿ ಕೊಡಬೇಕು. ಪಂಚೇಂದ್ರಿಯಗಳಿಗೆ ಒಳ್ಳೆಯ ತರಬೇತಿ ಕೊಡಬೇಕು. ಬರೀ ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯದನ್ನೇ ಆಚರಣೆ ಮಾಡಬೇಕು, ಒಳ್ಳೆಯವರಾಗಬೇಕು, ಶಕ್ತಿ ಸಂಪನ್ನರಾಗಬೇಕು. ಮುಂದಿನ ಭಾಗದಲ್ಲಿ ಮುಂದುವರಿಸ್ತೀನಿ. ಧನ್ಯವಾದಗಳು.